ಭೂಮಿ ಕಳ್ಳ ಕೂಡ ಬೇಕಿತ್ತ ನಂಜೇಗೌಡ ನಿನಗೆ? ಭೂಮಿ ಕಳ್ಳ, ಹಾಲು ಕಳ್ಳ, ಅಕ್ಕಿ ಕಳ್ಳ ಅಂತ ನಾವು ರವಿ ಹೇಳ್ಕೊಡ್ತಾರೆ, ಆತ ಹೇಳ್ಕೊಡ್ತಾರೆ. ಮರ್ತು ಬಿಟ್ಟಿದ್ದೀನಿ ನೀವೆಲ್ಲ ಅಳಬ್ರು, ಅವ್ರ ಸಮಕಾಲದವರು. ನೀವು ಹಂಗ್ ಕಳ್ತ ಮಾಡಿದ್ರಿ, ಎಲ್ಲೆಲ್ಲ ಬಂದ್ಬಿಡ್ತಾ ಇದ್ರಿ. ರಾಜಗೋಪಾಲ್ ಅವ್ರು ಕರೆಕ್ಟಾ? ನೀವು ಮಾಡ್ಲಿಲ್ಲ, ಇನ್ನು ಇಲ್ಲೇ ಇಟ್ಕೊಂಡಿದ್ರಿ. ನೀನು ಏನೇನು ಮಾಡ್ಕೊಂಡಿದ್ಯಾ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ಯಾ ತಲೆ ಮೇಲೆ ಹಾಕಿ. ಆಮೇಲೆ ನಮ್ಮ ಮೇಲೆ ಹೇಳ್ತೀಯ ನಕ್ಕಂಡಿ, ನಿನ್ ಜೊತೆ ಇರೋರೆಲ್ಲ ಎಲ್ಲೋಗಿರೋ ಗೊತ್ತಾ ಅಂತ ಕುಚಿ ಹಿಂಗ್ ಹೇಳ್ಕೊಂಡಿ ದಿಗ್ಮಾಕಾಗಿ ಹೇಳ್ತೀಯ. MLA ಅಂತ 3 ಅಕ್ಷರ ಬಿಟ್ಟಿದ ತಕ್ಷಣ ನಿನ್ ಜೊತೆ ಯಾರು ಇರಲ್ಲ ನಂಜೇಗೌಡ, ಒಬ್ರು ಇರಲ್ಲ. ಹೇಳ್ತಾರೆ ನಿಮ್ಮ ಲೀಡರ್ಸ್ ಬಗ್ಗೆ ನಾನ್ ಮಾತಾಡ್ತೀನಿ. ಅಪ್ಪ ಲಕ್ಕೂರ್ ನಾರಾಯಣ ಸ್ವಾಮಿ ಅವರು ನಿನಗೆ ಮೊದಲೇ ZP ಮೆಂಬರ್ ಆಗಿದ್ರು. ನಿನ್ ಮೊದಲೇ ದಲಿತ ನಾಯಕರು, ದಲಿತರ ವಾಯ್ಸು, ಅವ್ರನ್ನ ಏನ್ ಮಾಡಿದ್ದೆ ನಂಜೇಗೌಡ ನೀನು? ನಿನ್ ಜೊತೆ ಅವರವರು ಟೇಕಲ್ ಗೋವಿಂದಣ್ಣವರು ನಿನ್ ಜೊತೆ ಅವರ ನಂಜೇಗೌಡ? ಪ್ರದೀಪ್ ರೆಡ್ಡಿ ನನ್ ಜೊತೆಯಿಂದ ಕರ್ಕೊಂಡೋದಲ್ಲ, ನಿನ್ ಜೊತೆ ಅವರ? ಮಧುಸೂದನ್ ಈ ಜಾಗದ ಓನರು ನಿನ್ ಜೊತೆ ಅವರ? ತೊರ್ಲಕ್ಕಿ ಅಶೋಕ್ ಕುಮಾರ್ ನಿನ್ ಜೊತೆ ಅವರ? ಮೈಲಂಡಳ್ಳಿ ಮುನ್ರಾಜು ನಿನ್ ಜೊತೆ ಅವರ? ಕೊಡ್ಲ ಲಿಸ್ಟ್ ಇನ್ನ ಯಾರ್ಯಾರು ಫೋನ್ ಬರ್ತದೆ ಅಂತ ನಾನು ಹೇಳ ನಿನ್ಕ? 200 ಫೋನ್ಗಳು ಬರ್ತವೆ ಈಗ ಇಲ್ಲಿಗೆ. ನೆನ್ನೆ ನಾನು ಪ್ರೆಸ್ ಮೀಟ್ ಮಾಡಿ ಹೋದ್ಮೇಲೆ ಎಷ್ಟೋ ಜನ ಖುಷಿ, ಪರಮಾನಂದ. ಏನು ಕಾಂಗ್ರೆಸ್ ಅವರಿಗೆ ಹಣ ಇಷ್ಟು ದಿನದಿಂದ ಫೋನೇ ಮಾಡಿಲ್ಲ, ನಾಳೆ ಪ್ರೆಸ್ ಮೀಟ್ ಬಾಣ ಅಂತ ಕೇಳ್ಕೊಂತಾನೆ ಅಂತ. ಬೇಕಾ? ನಾನು ಗೌರವ ಕೊಡ್ಬೇಕು. ಪ್ರೆಸ್ ಮೀಟ್ ಅಂದ್ರೆ ಹೆಂಗಿರ್ಬೇಕು? ನೀವೆಲ್ಲ ಇರ್ತೀರಿ, ವಿದ್ಯಾವಂತರಿರ್ತೀರಿ, ನಿಮ್ ಮುಂದೆ ಕೆಟ್ಟಾಗ ನಾವು ಮಾತಾಡ್ಕೋಬಾರ್ದು ಅಂತ ಹೇಳ್ತೀವಿ. ಏನ್ ಮಾಡಿ ಕೇಳಕ್ಕೆ ಹೋಗಲ್ಲ. ಹಂಗೆ ಈ ಕಳ್ಳ ಆ ಕಳ್ಳ, ನಾನು ಕಳ್ಳನಂದ್ರೆ ಯಾರು ನಂಬಲ್ಲ ನಂಜೇಗೌಡ. ನೀನ್ ಕಳ್ಳನಂದ್ರೆ ಕೈ ಹತ್ರ ಬಾ, ಇಡೀ ಸಮಯ ನಂಬಿತಾರೆ, ಎರಡೆರಡು ಇರ್ತಾರೆ. ಕಳ್ತನ ನೀನು ಮಾಡಿ ಇನ್ನೊಬ್ಬರ ಮ್ಯಾಗ ಹಾಕೊಡೋದು, ಅದೇನ ಕೋತಿ ತಿಂದಿ ಮ್ಯಾಕೆ ಮೂತಿ ಕುಚ್ತು ಅಂದಂಗೆ ನೀನು ಮಾಡಿರೋದು ಒಂದೊಂದ ಭ್ರಷ್ಟಾಚಾರಗಳು. ಅದಕ್ಕೇನ ಕೊನೆ ಆಯ್ತಾ? ರಾಜಕೀಯದ ಬಗ್ಗೆ ಮಾತಾಡೋದು. ಯಾರನ್ನ ಏನ್ ಮಾಡಿದ್ಯಾ ನೀನು? ನೋಡ್ರಿ, ನಾನು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ನೀನು ಸಿದ್ದರಾಮಣ್ಣವ್ರ ಹತ್ರ ಬಂದಾಗ ಇದನ್ನ ವಿಡಿಯೋ ಎತ್ಕೊಂಡು ಹೋಗ್ರಿ. ನಾನು ಕ್ಲಿಪ್ಪಿಂಗ್ಸ್ ಹಾಕ್ಬೇಕು, ನಾನು ಹಾಕ್ತೀನಿ. BCM ಹೇಗೆ ಮೀಸಲಾತಿದು ಒಂದು ಸೀಟ್ ಇರ್ತದೆ ಅಧ್ಯಕ್ಷರಿಗೆ. 100 ಗ್ರಾಮ ಪಂಚಾಯತಿ 100 ಇದೀನಿಲ್ಲ. ಅವತ್ತು ದೇವರಳ್ಳಿ ಅವರ ಹೆಸರೇನು? ನಾಗರಾಜ್ ಅಂತ ಕುರುಬ ಸಮುದಾಯದವರು. ಸಿದ್ದರಾಮಣ್ಣವ್ರಿಗೆ ತಿಳಿಸ್ತೀನಿ, ಅಧ್ಯಕ್ಷ ಅವತ್ತು ಅವ್ರು ಆಗ್ಬೇಕಾಗಿದ್ದು. ನೀನು ಅವ್ರಿಗೆ ಬಯಡಿಸಿ ಅಪ್ಲಿಕೇಶನ್ ಹಾಕಿಸ್ದೆ, ನಿಮ್ಮ ಶ್ರೀಮತಿ ಅವ್ರನ್ನ ಮಾಡ್ಕೊಂಡೆ. ಇದ ನಿನ್ನ ಸಾಮಾಜಿಕ ನ್ಯಾಯ? OBC ಅವ್ರು ಓಟ್ ಹಾಕ್ಬೇಕಾ ನಿನಗೆ ನಂಜೇಗೌಡ? ಏನೇನ್ ಮಾಡಿದ್ ಯಾರ್ಯಾರಿಗೆ? ಬರೀ ನೀನು ನಿನ್ನ ಕುಟುಂಬ ಅಷ್ಟೇ. ಬಂದು ಅಳ್ತೀಯ, ಏನಕ್ಕಪ್ಪ ಅಳ್ಬೇಕು ನೀನು? ಅಳೋ ಗಂಡಸ್ನ ನಗಬಾರ್ದು, ಕಾರಣ ಇಲ್ಲಿ ಅಳೋ ಗಂಡಸನ್ನ ನಂಬಾರ್ದು ಅಂತ ಗಾದೆ ಐತೆ. ಏನ್ ನಮಗೂ ನಿಮ್ಮ ತಂದೆಯವ್ರ ಬಗ್ಗೆ, ನಿಮ್ಮ ಶ್ರೀಮತಿಯವ್ರ ಬಗ್ಗೆ, ನಿಮ್ಮ ತಾಯಿಯವ್ರ ಬಗ್ಗೆ ಎಲ್ಲರಿಗೂ ಗೌರವ ಐತೆ. ಇವತ್ತೇನಾರ ಉಳಿದಿದ್ರೆ ನೀನು ಆ ರಕ್ತಕ್ಕನ್ ಮಾಡೋ ಪೂಜೆಯಿಂದ ನೀನು ನೋಡ್ಕೊಂಡಿರೋದಿಲ್ಲ. ಭ್ರಷ್ಟಾಚಾರ ಯಾವತ್ತೂ ಅಂದ್ರೆ ಅಮಾಯಕರಿದ್ದಾರೆ, ಅವ್ರು ಮಾಡ್ತಾರೆ ಪೂಜೆ, ಅದರಿಂದ ಬದುಕಿದ್ಯಾ ಅನ್ನಿಸ್ತದೆ ನನಗೆ. ಸುಮ್ಮನೆ ಹೇಳೋದು ಅಯ್ಯೋ ನಮ್ಮ ಮನೆಯವ್ರು ಅಂದ್ಬಿಟ್ಟು. ಯಾಕಪ್ಪ ಅಂತಿದ್ದೀವಿ? ನಿನ್ನ ಅನ್ನೋದು, ನಿನ್ನೊಬ್ಬನೇ ಅನ್ನೋದು, ನಿನ್ ಜೊತೆ ಭ್ರಷ್ಟಾಚಾರ ಯಾರು ಶಾಮೀಲಾಗಿದಾರೆ ಅವ್ರನ್ನ ಅನ್ನೋದು. ಯಾರ ಯಾಕಂತೀರಿ? ಹೋಗಿ ಬಂದು ಹೊಸಕೋಟೆ ಏನಪ್ಪ ಹೊಸಕೋಟೆ ಮಾಲ್ ಎಲ್ಲ ಅಂಟ ಮುಂದಿದ್ದಂಗಿದ್ದೀನಿ. ನಿನ್ನ ಕೆಟ್ಟ ಕಾರಣಕ್ಕ ನೀನು ಸಿಕ್ಕಾಕೊಂಡಿದ್ಯಾ ಅಂತ ಹೊಸಕೋಟೆ ಮಾಲ್ ಮಾಡಕ್ ಹೊರಟಿದ್ಯಾ? ಹೊಸಕೋಟೆಗೆ ನಿಲ್ಲು ಅನ್ನೋದು. ಇಲ್ಲಾಕ ದಮ್ಮಿದ್ರೆ ಅಲ್ಲಿ ಹೊಸಕೋಟೆಗೆ ನಿಲ್ಲು, ಹೊಸಕೋಟೆಗೆ ಹೋಗಿ ನಿಲ್ಲು ಅನ್ನೋದು. ನಿನಗೆ ಯಾಕ ದಿಗ್ಲ? ಇಲ್ಲಿ ನಿಂತ್ರೆ ಹೊಸಕೋಟೆಗೆ ನನ್ನ ದಮ್ಮು ತಾಕತ್ತು, ನನ್ನ ಹೊಸಕೋಟೆ ತಾಲೂಕು ಜನ ನೋಡ್ಬಿಟ್ಟವ್ರೆ. ನನ್ನ ಇಲ್ಲಿ MLA ಮಾಡ್ಯಾರಲ್ಲ ಮಾಲೂರು ತಾಲೂಕು ಜನ, ಅವ್ರಿಗೋಸ್ಕರ ನಾನು ಹೇಳುದು 5 ವರ್ಷ ಇನ್ನು ನಾನು ಬದುಕಿರೋ ತನಕ ನಂದು ಒಂದು ಹನಿ ರಕ್ತ ಕೂಡ ಮಾಲೂರು ಜನತೆಗೆ ಮುಡುಪೋ ಮೀಸಲು. ನಾನು ಬದುಕಿರೋ ತನಕ ನನ್ನ ರಕ್ತ ಎಷ್ಟದ ಅದು ಮಾಲೂರು ಜನತೆಗೆ. ಏನಕ್ಕಾದ್ರೆ ಆಟ ಆಡೋ ಹುಡುಗನ MLA ಮಾಡಿದ್ರು, ನನಗೆ MLA ಗರಿಗೆ ಇದು ಗೊತ್ತಿರ್ಲಿಲ್ಲ. ನನಗೆ ಗೌರವ ಕೊಟ್ರಲ್ಲ ವಿಧಾನಸೌಧದಲ್ಲಿ, ಅದನ್ನ ನೋಡಿ ಮಾಲೂರು ತಾಲೂಕಿನ ಜನ ನನ್ನ ಲೈಫ್ ಮರೆಯಕ್ಕಾಗ್ತದ? ನಿನ್ ಪ್ರಕಾರ ರಾಜಕಾರಣ ಅಂದ್ರೆ ಏನು? ದಿನ ಬೆಳಿಗ್ಗೆ ಓಡಾಡ್ಕೊಂಡೆ
PDOಗಳು PADOಗಳನ್ನ ಎಲ್ಲ ವಸೂಲಿಗಳು ಮಾಡ್ಕೊಂಡು ತಿನ್ಕೊಂಡಿರೋದು ಅಂದ್ಕೊಂಡಿದ್ಯಾ ರಾಜಕಾರಣ ಅಂದ್ರೆ? ರಾಜಕಾರಣ ಅಂದ್ರೆ ಅದಲ್ಲ. MLA ಅಂದ್ರೆ ಏನು? 4 ಜನಕ್ಕೆ ಅನುಕೂಲ ಮಾಡ್ಬೇಕು, ನಿನ್ ಹೆಸರು ಉಳಿಯುತ್ತ ಒಂದು ಕೆಲಸ ಮಾಡಿದ್ಯಾ?